ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸಿಂಪಲ್ ಹೋಮ್ಗೆ ಸ್ವಾಗತ. ಗಂಡ ಹೆಂಡತಿ ಜಗಳ ಉಂಡು ಮಲಗುವ ತನಕ ಎನ್ನೋ ಮಾತು ಈಗ ಹಳೆಯದಾಗಿದೆ. ಈಗೀಗ ಗಂಡ ಹೆಂಡತಿ ಜಗಳ ಹೊಸ ರೂಪವನ್ನೇ ತಾಳಿಬಿಡುತ್ತದೆ. ಸಣ್ಣ ವಿಷಯದಿಂದ ಪ್ರಾರಂಭವಾಗಿ ಕೊನೆಗೆ ಮನೆ ರಣರಂಗವಾಗಿ ಬಿಡುತ್ತದೆ. ಆದರೆ ಜಗಳವಿಲ್ಲದ ಮನೆ ಇಲ್ಲ, ಜಗಳವಾಡದ ಗಂಡ ಹೆಂಡತಿಯರಿಲ್ಲ. ಪ್ರೀತಿ ಇದ್ದಲ್ಲಿ ಸಲಿಗೆ ಇರುತ್ತದೆ, ಸಲಿಗೆ ಇದ್ದಲ್ಲಿ ಜಗಳ ಇರುತ್ತದೆ. ಸಾಮಾನ್ಯವಾಗಿ ಜಗಳವಾಗುವಾಗ ಈ ತರಹದ ಮಾತುಗಳು ಒಂದೊಂದಾಗಿ ಆಚೆ ಬರುತ್ತದೆ. ಗಂಡ ಹೆಂಡತಿಯನ್ನು ಆರೋಪ ಮಾಡೋದು, ಹೆಂಡತಿ ಗಂಡನನ್ನು ಆರೋಪ ಮಾಡುವುದು ಸಹಜ. ಆದರೆ ಜಗಳದ ಸಮಯದಲ್ಲಿ ತಪ್ಪಿಯೂ ಕೂಡ ಇಂತಹ ಮಾತುಗಳನ್ನು ನಿಮ್ಮ ಗಂಡ ಅಥವಾ ಹೆಂಡತಿಗೆ ಹೇಳಬೇಡಿ. ಪ್ರತಿ ಚಿಕ್ಕ ವಿಷಯಕ್ಕೂ ಕೂಡ ನಿಮ್ಮ ಸಂಗಾತಿಯನ್ನು ದೂಷಿಸಬೇಡಿ. ಜಗಳದ ಸಮಯದಲ್ಲಿ ನಿನ್ನ ಕೈಯಲ್ಲಿ ಏನು ಮಾಡಲು ಸಾಧ್ಯವಿಲ್ಲ ಅನ್ನುವ ಮಾತು ಬೇಡ. ಇದು ಇನ್ನೂ ಕೋಪಕ್ಕೆ ಗುರಿಯಾಗಬಹುದು. ಜಗಳದ ಸಮಯದಲ್ಲಿ ಒಬ್ಬರನ್ನೊಬ್ಬರು ಅವಮಾನಿಸುವ ಕೆಲಸ ಬೇಡ. ನಿಮ್ಮ ಕುಟುಂಬ ಅಥವಾ ಬೇರೆಯವರ ಮುಂದೆ ಜಗಳವಾಡಬೇಡಿ. ನಿಮ್ಮ ಸಂಗಾತಿಯನ್ನು ಬೇರೆಯವರಿಗೆ ಹೋಲಿಸಿಕೊಳ್ಳಬೇಡಿ. ಇಂತಹ ಮಾತುಗಳನ್ನು ಹೇಳುವ ಬದಲು ಒಬ್ಬರನ್ನೊಬ್ಬರು ದೂಷಿಸುವುದು ಬಿಡಿ. ದಾಂಪತ್ಯದಲ್ಲಿ ಜಗಳವಾಗುವುದು ಕೇವಲ ಒಂದು ಮಾತು ಅಥವಾ ತಕ್ಷಣದ ವರ್ತನೆಯಿಂದಲ್ಲ. ಇಂದಿನ ಯಾವುದೋ ವಿಚಾರವು ಇದರಲ್ಲಿ ಕೂಡಿಕೊಂಡಿರುತ್ತದೆ. ನಿಮ್ಮ ಸಂಗಾತಿಯ ನಡವಳಿಕೆಯನ್ನು ತಿಳಿದುಕೊಂಡು ಅದನ್ನು ಅರ್ಥ ಮಾಡಿಕೊಳ್ಳಿ. ದಾಂಪತ್ಯದಲ್ಲಿ ನೀವು ಭಾವನೆಗಳನ್ನು ಹಂಚಿಕೊಳ್ಳಿ. ಅಹಂ ಬಿಟ್ಟು ವಿಚಾರಗಳನ್ನು ಹಂಚಿಕೊಳ್ಳಿ. ಸಂಗಾತಿಗಳ ನಡುವೆ ಅಹಂ ಬೇಡವೇ ಬೇಡ. ಗಂಡ ಹೆಂಡತಿ ಜಗಳ ಉಂಡು ಮಲಗೋ ತನಕ ಎಂದಿತ್ತು ಇಂದಿನ ಕಾಲದಲ್ಲಿ. ಆದರೆ ಈಗಿನ ಕಾಲದಲ್ಲಿ ಗಂಡ ಹೆಂಡತಿ ಜಗಳ ಡಿವೋರ್ಸ್ ತನಕ ಎಂಬಂತಾಗಿದೆ. ಡಿವೋರ್ಸ್ ಪ್ರಕರಣಗಳು ಹೆಚ್ಚುತ್ತಿರುವುದನ್ನು ಕಂಡು ಈಗಿನ ಸಂಗಾತಿಗಳಲ್ಲಿ ಹೊಂದಾಣಿಕೆಯೇ ಇಲ್ಲ ಎಂಬಂತಾಗಿದೆ. ದೌರ್ಜನ್ಯ, ಮಾನಸಿಕ ಹಿಂಸೆ ಮುಂತಾದ ಕಾರಣಗಳು ಡಿವೋರ್ಸ್ಗಳಿಗೆ ಕಾರಣವಾದರೆ, ಸಣ್ಣ ಪುಟ್ಟ ಕಾರಣಗಳಿಗೆ ಡಿವೋರ್ಸ್ ಕಾರಣವಾಗುತ್ತಿರುವುದು ಬೇಸರದ ಸಂಗತಿ. ಯಾವುದೇ ಸಂಬಂಧ ಗಟ್ಟಿಯಾಗಬೇಕಾದರೆ ಪರಸ್ಪರ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವುದು ತುಂಬ ಮುಖ್ಯ. ಆದ್ಯತೆ ಮತ್ತು ನಿರೀಕ್ಷೆಗಳಿಗೆ ಬೆಲೆ ಕೊಡಬೇಕು. ಸಂಗಾತಿ ಜೊತೆ ಸಮಯ ಕಳೆಯಬೇಕು. ಪರಸ್ಪರ ಗುರಿ ಸಾಧನೆಗೂ ಬೆಂಬಲ ಬೇಕು. ಈ ಎಲ್ಲ ಅಂಶಗಳು ಸಂಬಂಧವನ್ನು ಗಟ್ಟಿ ಮಾಡುತ್ತದೆ. ನಿಮ್ಮ ಸಂಗಾತಿ ನಿಮ್ಮನ್ನು ಹೆಚ್ಚು ಇಷ್ಟಪಡಬೇಕಾದರೆ ಈ ರೀತಿಯಾಗಿ ಮಾಡಿ. ನಿಮ್ಮ ಸಂಗಾತಿಯ ಆಸೆ ಆಕಾಂಕ್ಷೆಗಳಿಗೆ ಬೆಲೆ ಕೊಡಿ. ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಲು ಮುಕ್ತವಾಗಿ ಮಾತುಕತೆ ನಡೆಸಿ. ಯಾವುದೇ ಸಂಬಂಧಗಳನ್ನು ಉಳಿಸಿಕೊಳ್ಳಲು ಇಬ್ಬರು ಪ್ರಯತ್ನ ಪಡಬೇಕು. ಪರಸ್ಪರ ಆದ್ಯತೆಗಳಿಗೆ ಬೆಲೆ ಕೊಡಬೇಕು. ನಿಮ್ಮ ಸಂಗಾತಿಯ ಮಾತನ್ನು ಗಮನವಿಟ್ಟು ಕೇಳಿ. ಅವರ ಆಲೋಚನೆ ಮತ್ತು ಭಾವನೆಗಳಿಗೆ ಬೆಲೆ ಕೊಡಿ. ಅದನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಅವಕಾಶ ನೀಡಿ. ಅವರ ಮಾತುಗಳನ್ನು ಸರಿಯಾಗಿ ಆಲಿಸಿದ ಬಳಿಕ ನಿಮ್ಮ ಅಭಿಪ್ರಾಯ ತಿಳಿಸಿ. ಪರಸ್ಪರ ದೂಷಿಸುವುದು, ಟೀಕಿಸುವುದು ಬೇಡ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.